ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. మీకు టెక్నికల్ గా చెప్తాను. పెద్దోళ్ళకి నీ ఇష్టం ಎಲ್ಲರಿಗೂ ನಮಸ್ಕಾರ. ಏನು ಮುಳಬಾಗಿಲು ಕ್ಷೇತ್ರದ ಜನತೆ ಇವತ್ತು ಮುಳಬಾಗಿಲಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ. ಅವ್ರಿಗೆ ಪರ್ಸ್ನಲ್ ಆಗಿ ನನ್ನ ಬರ್ತ್ಡೇ ವಿಶೇಷ ತಿಳ್ಸೋಕ್ಕೆ ಬಂದಿದ್ದೀನಿ. ಏನು ಇವತ್ತು ಜನ ಇಲ್ಲಿ ಸಾಗರ ಬಂದಿದ್ದಾರೋ ಅವ್ರ ಮೇಲೆ ವಿಶ್ವಾಸ ಇಟ್ಟು ಇದು ಸದಾ ಅವರು ಆಶೀರ್ವಾದ ಇರಲಿ, ಜನತೆಯ ಆಶೀರ್ವಾದ ಇರಲಿ, ಇನ್ನೂ ಒಂದು 50 ವರ್ಷ ಇರಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ, ಆರೋಗ್ಯ, ಒಳ್ಳೆ ಆರೋಗ್ಯ ಕೊಡಲಿ. ಆರೋಗ್ಯ ಜೊತೆ ಏನು ರಾಜಕೀಯ ಭವಿಷ್ಯ ಇನ್ನೇನಿದೆಯೋ ಇನ್ನೂ ಉಜ್ವಲ ಆಗಿ ಮತ್ತು ಮೆಟ್ಲು ಹತ್ತಿ ಒಂದು ಒಳ್ಳೆಯ ಹುದ್ದೆ ಸಿಗಲಿ ಅಂತ ನಾನು ಕೋರುತ್ತೇನೆ. ಮತ್ತು ಏನು ನಮ್ಮ MP ಎಲೆಕ್ಷನ್ಸಲ್ಲಿ ಏನು ಕುಮಾರಸ್ವಾಮಿ ಅವರಿಗೆ ಕೊಟ್ಟು ಮಾತು ಅದನ್ನು ನಿಭಾಯಿಸಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಅವರ ಪರವಾಗಿ, ನನ್ನ ಪರವಾಗಿ, ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಇವರಿಗೆ ದೇವೇಗೌಡರ ಅವರ ಆಶೀರ್ವಾದ ಭಾಳ ಇದೆ. ಅವರು ಇವತ್ತು ಅಲ್ಲಿಂದನೇ ಆಶೀರ್ವಾದ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನನಗೆ. ಮತ್ತು ಕುಮಾರಸ್ವಾಮಿ ಅವರು ಇವತ್ತು ತಿರುಪತಿಯಿಂದ ಹೋಗ್ತಾ ಇದ್ದಾಗ ಬೆಳಿಗ್ಗೆ 6:30ಗೆಲ್ಲ ಇಲ್ಲಿ ಹೋದರು. 9 ಗಂಟೆಗಾದರೆ ಮತ್ತೆ ಬರ್ತೀನಿ ಅಂತ ಹೇಳ್ತಾಯಿದ್ರು. ಅವತ್ತು 9 ಗಂಟೆಗೆ ಬಂದರೆ ಇಲ್ಲಿ ವಿಶ್ ಮಾಡ್ಕೊಂಡು ಹೋಗ್ತೀನಿ ಅಂತಾಯಿದ್ರು. ಅವರು 6:30ಗೆ ಹೋಗಿದ್ದಾರೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಇವ್ರ ಮೇಲೆ ಇರುವ ಅಪಾರ ನಂಬಿಕೆ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ನಿಜವಾಗ್ಲೂ ಆ ದೇವರು ಒಳ್ಳೆಯ ಒಂದು ಸ್ಥಾನಮಾನ ಕೊಡಲಿ, ಒಂದು ಒಳ್ಳೆಯ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮತ್ತು ಏನು ನೀವು ಮುಳಬಾಗಿಲು ಕ್ಷೇತ್ರದ ಜನತೆಗೆ ಏನು ಕೊಡ್ತೀರಾ ಅಂತ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದಾರೆ. ಸಿಂಹಪಾಲು ನನಗೆ ಬೇಕು ಅಂತ ಮುಳಬಾಗಿಲು ಕ್ಷೇತ್ರಕ್ಕೆ ಸಿಂಹಪಾಲು ಅವ್ರಿಗೆ ಕೊಟ್ಟರೇನೋ ಬಂಗಾರಪೇಟೆನೋ ನಾನು ನೋಡ್ಕೊಳ್ತೀನಿ. 2 ಕ್ಷೇತ್ರವನ್ನು ನಾವು ಕರೆಕ್ಟಾಗಿ ನೋಡ್ಕೊಳ್ತೀವಿ. ಮುಂದೆ ಬರುವ ದಿನಗಳಲ್ಲಿ ಎಲ್ಲದೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಡೀ 8 ಲೋಕಸಭಾ ಕ್ಷೇತ್ರದ ಒಳ್ಳೆಯ ಕೆಲಸ ಮಾಡ್ತೀವಿ. ಇವರ ಸಹಾಯ ಮತ್ತು ಸಹಕಾರ ನನಗಿರುತ್ತೆ ಅಂತ ನಂಬಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.